ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 5 ಫೆಬ್ರವರಿ 2025. बेहद की परम महाशांति है. ಬೇಹದ್ನ ಈಶ್ವರ್ಯ ಸೇವಾಧಾರಿ ದಾದಾಜಿಯ ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ, ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡುವ, ವಿಶ್ವದಲ್ಲಿ ಪರಂ ಶಾಂತಿಯ ವೈಬ್ರೇಷನನ್ನು ಹರಡುವ ಬೇಹದ್ನ ಮಕ್ಕಳೇ, ಎಂತಹ ಪರಂ ಶಾಂತಿಯ ವೈಬ್ರೇಷನನ್ನು ಹರಡಬೇಕು ಎಂದರೆ ಆ ನಿಮ್ಮ ಪರಂ ಶಾಂತಿಯ ಸಂಕಲ್ಪದ ವೈಬ್ರೇಷನ್ ಎಲ್ಲ ಮಲ್ಟಿವರ್ಸ್ನ ಕಣ ಕಣದಲ್ಲೂ ವೈಬ್ರೇಷನ್ ಹರಡಬೇಕು. ಬೇಹದ್ನ ಪರಂ ಶಾಂತಿಯ ಸಂಕಲ್ಪಗಳು ಕಣ ಕಣದಲ್ಲಿಯೂ ಸೇರಿಕೊಳ್ಳಬೇಕು. ಎಲ್ಲರೂ ಪುರುಷಾರ್ಥವನ್ನು ಮಾಡಿರಿ, ದಾದಾಜಿಯವರಿಂದ ಪವರನ್ನು ಪಡೆದುಕೊಳ್ಳಿರಿ. ಆತ್ಮ ಸ್ವರೂಪದಲ್ಲಿದ್ದು ದಾದಾಜಿಯವರಿಂದ ಪವರನ್ನು ಪಡೆದುಕೊಂಡು ಒಂದು ಶಕ್ತಿಶಾಲಿ ಗಟ್ಟಿಯಾದ ಸಂಕಲ್ಪವನ್ನು ತೆಗೆದುಕೊಳ್ಳಿ. ಈ ಸಂಕಲ್ಪದಿಂದ, ಈ ಪರಂ ಶಾಂತಿಯ ಸಂಕಲ್ಪದಿಂದ ಎಲ್ಲ ಮಲ್ಟಿವರ್ಸ್ಗಳ ಮೂಲೆ ಮೂಲೆಯಲ್ಲೂ ನಿಮ್ಮ ಚುಂಬಕೀಯ ಶಕ್ತಿಯು ಹರಡಬೇಕು. ಎಲ್ಲೆಲ್ಲಿ ನೆಗೆಟಿವಿಟಿ ಇದೆಯೋ ಅದೆಲ್ಲವೂ ಪಾಸಿಟಿವ್ ಆಗಬೇಕು. ಎಲ್ಲೆಡೆ ಪರಂ ಶಾಂತಿಯ ವೈಬ್ರೇಷನ್ ತುಂಬಿಕೊಳ್ಳಬೇಕು. ಯಾವುದೇ ಒಂದು ಮೂಲೆ ಸಹ ಉಳಿದುಕೊಳ್ಳಬಾರದು. ಈ ರೀತಿ ನೀವೆಲ್ಲರೂ ಯೋಚಿಸಬೇಕು ಮತ್ತು ಪರಂ ಶಾಂತಿಯ ವೈಬ್ರೇಷನನ್ನು ಹರಡಬೇಕು. ಈಗ ಎಲ್ಲರೂ ಕೆಲಕಾಲ ಬೇಹದ್ನ ತಂದೆಯಿಂದ, ಬೇಹದ್ನ ಪರಂಧಾಮದ ಮೂಲ ಸ್ಥಾನದಿಂದ, ಅವರ ಭ್ರುಕುಟಿಯ ಮಧ್ಯಭಾಗದಿಂದ ಬರುತ್ತಿರುವಂತಹ ಚುಂಬಕೀಯ ಪರಂ ಪ್ರಕಾಶವನ್ನು ನಮ್ಮ ಆತ್ಮದಲ್ಲಿ ಇಳಿಸಿಕೊಂಡು ಕನೆಕ್ಷನನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡೋಣ. ಎಲ್ಲ ಬೇಹದ್ನ ಮಕ್ಕಳು ಹೀಗೆ ಯೋಚಿಸಿರಿ. ಇಡೀ ವಿಶ್ವದಿಂದ, ಮಲ್ಟಿವರ್ಸ್ನಿಂದ, ಯೂನಿವರ್ಸ್ನಿಂದ ನೆಗೆಟಿವಿಟಿ ಎನ್ನುವುದು ಮುಗಿದು ಹೋಗುತ್ತದೆ. ಎಲ್ಲೆಡೆ ಪರಂ ಪ್ರಕಾಶವು, ಚುಂಬಕೀಯ ಪ್ರಕಾಶವು ತುಂಬುತ್ತಿದೆ. ಎಲ್ಲ ಆತ್ಮರು ಮುಕ್ತಿ, ಜೀವನ್ಮುಕ್ತಿಯಲ್ಲಿ ಹೋಗುತ್ತಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ಹೋಗುತ್ತಿದ್ದಾರೆ. 108,008 ಬೇಹದ್ನ ಪವರ್ಫುಲ್ ಆತ್ಮರು ತನ್ನ ಕ್ರಿಯೇಟರ್, ತನ್ನ ತಂದೆ ಛೋಟುರಾಮ್ ಬಳಿಗೆ ಹೋಗುತ್ತಿದ್ದಾರೆ. ಹಾಗೆ 9 ಲಕ್ಷ ಬೇಹದ್ನ ಆತ್ಮರು ಕೂಡ ತಂದೆಯಲ್ಲಿಗೆ ಹೋಗುತ್ತಿದ್ದಾರೆ. ಈ ರೀತಿ ಎಲ್ಲರೂ ಪುರುಷಾರ್ಥವನ್ನು ಮಾಡಿ. ಮಾಯೆಯು ಈಗ ಅತಿ ಹೆಚ್ಚಾಗಿ ಎಲ್ಲರನ್ನೂ ಆಟ ಆಡಿಸಲಿದ್ದಾಳೆ. ಮಾಯೆ ಎಲ್ಲರನ್ನೂ ಈಗ ಎಳೆಯುತ್ತಿದ್ದಾಳೆ. ಪುರುಷಾರ್ಥ ಮಾಡಲು ಬಿಡುತ್ತಿಲ್ಲ. ಈಗ ನೀವೆಲ್ಲರೂ ಮಾಯೆಯ ಕಡೆ ಗಮನವೇ ಕೊಡಬಾರದು. ಬರೀ ಒಬ್ಬ ತಂದೆ, ಆ ಬೇಹದ್ನ ತಂದೆಯ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಬೇಹದ್ನ ತಂದೆಯ ಮೇಲೆ ಗಟ್ಟಿಯಾದ ವಿಶ್ವಾಸವಿರಬೇಕು. ತಂದೆಯ ಮಾತುಗಳನ್ನು ಕೇಳಿರಿ ಮತ್ತು ತಂದೆಯನ್ನು ನೆನಪಿಸಿಕೊಳ್ಳಿರಿ. ಆಗಲೇ ನೀವು ಸಫಲರಾಗಲಿದ್ದೀರಿ. ಈಗ ನಾವು 5 ಸಂಕಲ್ಪಗಳನ್ನು ಮಾಡಿಕೊಳ್ಳೋಣ. ಬೇಹದ್ನ ಕಲಾದ ಪರಂಧಾಮಕ್ಕೆ ಹೋಗಿ, ಅಂದರೆ ಬೇಹದ್ನ ತಂದೆಯ ಮೂಲ ಸ್ಥಾನಕ್ಕೆ ಹೋಗಿ, ನಮ್ಮ ಆತ್ಮ ಸ್ವರೂಪದಲ್ಲಿದ್ದುಕೊಂಡು ಬೇಹದ್ನ ಪರಂ ಶಾಂತಿಯ ಸಂಕಲ್ಪಗಳನ್ನು ಹರಡೋಣ. ಈ ರೀತಿ ಸಂಕಲ್ಪಗಳನ್ನು ಹರಡುವುದರಿಂದ ನಮ್ಮ ಸಂಕಲ್ಪಗಳು ಮಲ್ಟಿಪಲ್ ಆಗುತ್ತವೆ. ಅಂದರೆ ಒಂದು ಸಂಕಲ್ಪ ಕೋಟಿ ಲಕ್ಷಗಟ್ಟಲೆ ಮಲ್ಟಿಪ್ಲೈ ಆಗ್ತವೆ, ಅಂದರೆ ಹೆಚ್ಚಾಗುತ್ತವೆ. ಪರಂ ಶಾಂತಿಯ ವೈಬ್ರೇಷನಿಂದ ತುಂಬಿಕೊಳ್ಳುತ್ತದೆ. ಯಾವಾಗ ಮಳೆ ಬರುತ್ತದೋ ಆಗ ನೀವು ಏನು ಮಾಡುತ್ತೀರಿ? ಆಗ ನೀವು ಯಾವುದಾದರೂ ಒಂದು ಛತ್ರಛಾಯೆಯಲ್ಲಿ ಹೋಗುತ್ತೀರಿ, ಅಂದರೆ ಛತ್ರಿಯನ್ನು ಉಪಯೋಗಿಸುತ್ತೀರಿ. ಇದೇ ತರಹ ಮಾಯೆ ಎಂಬ ಮಳೆಯಿಂದ
ನಾವು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ಅದು ಹೇಗೆ? ಬೇಹದ್ನ ತಂದೆಯ ಛತ್ರಛಾಯೆಯಲ್ಲಿ ಹೋಗಬೇಕು. ಬೇಹದ್ನ ಆತ್ಮರಿಗೆ ಯಾವುದೇ ಒಂದು ತೊಂದರೆ ಬಂದರೂ ಎಲ್ಲವನ್ನು ಆ ಬೇಹದ್ನ ತಂದೆಗೆ ಸಮರ್ಪಿಸಬೇಕು. ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ಬೇಹದ್ನ ತಂದೆಯಲ್ಲಿ ಹೇಳಿಕೊಳ್ಳಬೇಕು. ಬೇಹದ್ನ ತಂದೆಯ ಪ್ರೀತಿಯ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮಮಾಜಿಯ ನಮಸ್ಕಾರಗಳು. ಕೊನೆಯಲ್ಲಿ ಎಲ್ಲ ಪಾತ್ರಧಾರಿಗಳು, ಅಂದರೆ ಈ ಡ್ರಾಮಾದ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ಒಟ್ಟಿಗೆ ಬಂದು ನಿಲ್ಲುತ್ತಾರೆ. ಈಗ ಭಿನ್ನ ಭಿನ್ನ ರೂಪದಲ್ಲಿ ಶರೀರದ ಮೂಲಕ ಮಾಡುತ್ತಿರುವ ಸೇವೆ, ಈ ಸೇವೆಯ ಸೇವಾಧಾರಿಗಳು ಎಲ್ಲರೂ ಒಟ್ಟಾಗಿ ಒಂದೆಡೆ ಸೇರುತ್ತಾರೆ ಮತ್ತು ಸ್ಟೇಜ್ನ ಮೇಲೆ ಬಂದು ಸೇರುತ್ತಾರೆ. ಸ್ಟೇಜ್ನ ಮೇಲೆ ಬರೋದು ಎಂದರೆ ಡ್ರಾಮಾದ ಕೊನೆ ಬಂದಾಗ, ಅಂತಿಮ ಸ್ಟೇಜ್ ಬಂದಾಗ ಎಲ್ಲ ಆತ್ಮರು, ಅಂದರೆ ಎಲ್ಲ ಪಾತ್ರಧಾರಿಗಳು ಒಂದೆಡೆ ಸೇರುವುದು, ಜಯ ಜಯಕಾರದ ಸಮಾಪ್ತಿಯಾಗುವುದು ಎಂದರ್ಥ. ಬೇಹದ್ನ ಮಕ್ಕಳು ಗುಪ್ತ ರೂಪದಲ್ಲಿ ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಯಾಗಿರುವಂತಹ ಪಾರ್ಟ್ ಇದು. ವಾಣಿಗಳಲ್ಲಿ ಹೀಗೆ ಹೇಳಲಾಗಿದೆ: ಬಾಪ್ ಹೇ ಗುಪ್ತ್, ಜ್ಞಾನ್ ಹೇ ಗುಪ್ತ್, ಬಚ್ಚೆ ಹೇ ಗುಪ್ತ್, ಪುರುಷಾರ್ಥ ಭಿ ಗುಪ್ತ್. ಈಗ ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಬೇಹದ್ನ ಮಕ್ಕಳು ಮತ್ತು ಬೇಹದ್ನ ತಂದೆ ಗುಪ್ತರಾಗಿದ್ದಾರೆ. ಡ್ರಾಮಾದ ಕೊನೆಯಲ್ಲಿ ಇವರು ಪ್ರತ್ಯಕ್ಷರಾಗಲಿದ್ದಾರೆ. ಬೇಹದ್ನ ಮಕ್ಕಳು ಬೇಹದ್ನ ತಂದೆಯನ್ನು ಪ್ರತ್ಯಕ್ಷ ಮಾಡಲಿದ್ದಾರೆ. ಆಗ ಸಮಾಪ್ತಿ ಸಮಾರೋಹದಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಸೇರಲಿದ್ದಾರೆ. ಈಗ ಪರದೆಯನ್ನು ತೆರೆಯುವ ಸಮಯವಾಗಿದೆ. ಎಲ್ಲರೂ ಒಟ್ಟಿಗೆ ರೆಡಿಯಾದಾಗ ಇದು ಸಮಾಪ್ತಿಯಾಗಲಿದೆ. ಈಗ ಮಾಲೆಯು ತಯಾರಾಗಲಿದೆ. 108 ಬೇಹದ್ನ ಪವರ್ಫುಲ್ ಆತ್ಮರು ಒಂದೆಡೆ ಸೇರಲಿದ್ದಾರೆ. ಇದು 108 ಪವರ್ಫುಲ್ ಬೇಹದ್ನ ಆತ್ಮರ ಮಾಲೆ. ಈ ಮಾಲೆಯಲ್ಲಿರುವ ಪ್ರತಿಯೊಂದು ಮುತ್ತುಗಳು ಈಗ ಸಮೀಪ ಬಂದಿದ್ದಾರೆ. ಈಗ ಒಂದೇ ರೀತಿಯ, ಅಂದರೆ ಒಂದೇ ಸೈಜ್ನ ಎಲ್ಲ ಮುತ್ತುಗಳು ಒಂದೆಡೆ ಸೇರಲಿದ್ದಾರೆ. ಅಂದರೆ ಎಲ್ಲ ಒಂದೇ ರೀತಿಯ ಬೇಹದ್ನ ಆತ್ಮರು ಒಂದೆಡೆ ಸೇರಲಿದ್ದಾರೆ. ಇವರ ಸಂಸ್ಕಾರಗಳು ಬೇರೆ ಇದ್ದರೂ ಇವರೆಲ್ಲರೂ ಒಂದೆಡೆ ಸೇರಲಿದ್ದಾರೆ. ಎಲ್ಲರೂ ಒಂದೆಡೆ ಸೇರುವಾಗ ನಮ್ಮ ಜೊತೆ ಯಾರಿದ್ದಾರೆ ಎನ್ನುವುದು ಎಲ್ಲರಿಗೂ ತಿಳಿದು ಬರುತ್ತದೆ. 108 ಆತ್ಮರ ಮಾಲೆಯು ತಯಾರಾಗಲಿದೆ. ನಂತರ 1008 ಆತ್ಮಗಳ ಮಾಲೆಯು ತಯಾರಾಗಲಿದೆ. ಅಂದರೆ ಸಂಪೂರ್ಣ ಸಮಾಪ್ತಿಗೆ 108 ಮತ್ತು 1008 ಆತ್ಮರು ಎವರ್ ರೆಡಿ ಆಗಲಿದ್ದಾರೆ ಮತ್ತು ಈಗಾಗಲೇ ಅವರೆಲ್ಲರೂ ರೆಡಿ ಆಗುತ್ತಿದ್ದಾರೆ. ಇದೆಲ್ಲವೂ ಬಹಳ ಬೇಗ ಆಗಲಿದೆ. ಎಲ್ಲರೂ ಪುರುಷಾರ್ಥ ಮಾಡುತ್ತೀರಿ. ಕೊನೆಯಲ್ಲಿ ಪ್ರತ್ಯಕ್ಷರಾಗುವಾಗ ಎಲ್ಲ ಆತ್ಮರಿಗೂ ಎಲ್ಲವೂ ಪ್ರತಿಯೊಬ್ಬರ ಬಗ್ಗೆಯೂ ಸ್ಪಷ್ಟವಾಗಿ ತಿಳಿದು ಬರಲಿದೆ. ಪರಂ ಶಾಂತಿ, ಪರಂ ಶಾಂತಿ. ಬೇಹದ್ನ ಮಕ್ಕಳೇ, ಎಲ್ಲರೂ ಸುಖವಾಗಿ ಆನಂದವಾಗಿರಿ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.